ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ನಂದಿ ಟ್ರಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅವೇರ್ನೆಸ್ಗೋಸ್ಕರ ಒಂದು ವೆಹಿಕಲ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ. ಈ ವಿಡಿಯೋ ನೋಡಬೇಕಾಗಿರುತ್ತೆ. ಜಸ್ಟ್ ಒಂದು ಸ್ಲೈಡ್ ತೋರಿಸ್ಕೊಬರ್ತೀನಿ, ಆ ಸ್ಲೈಡ್ನ ನೋಡ್ಕೊಂಬಿಟ್ಟು ಬನ್ನಿ. ಈ ಗಾಡಿ ಬಂದು ಡೆಲ್ಲಿ ಪಾಸಿಂಗು, ಮೇಜರ್ ಆಕ್ಸಿಡೆಂಟ್ ಆಗಿದೆ, ಏಪ್ರಾನ್ ಎಲ್ಲ ಎಟ್ಬಿಟ್ಟಿದ್ದೆ. ಗಾಡಿ ರೆಡಿ ಮಾಡೋಕ್ಕೆ ಹೋದರೆ 3-4 ಲಕ್ಷ ಖರ್ಚು ಬರುತ್ತೆ. ಗಾಡಿ ಮಾರಕ್ಕೆ ಹೋದ್ರು ಯಾರೂ ತೊಗೊಳೋದಿಲ್ಲ. ಗಾಡಿ ತೊಗೊಂಡಿರೋ ಪ್ರೈಸ್ 1-3 ಲಕ್ಷಕ್ಕೆ ತೊಗೊಂಡಿರ್ತಾರೆ. ಇವಾಗ ರೋಡ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ಹೋದರೆ 1,80,000 ಬರುತ್ತೆ. ಗಾಡಿ ರೆಡಿ ಮಾಡೋ ಖರ್ಚು, ರೋಡ್ ಟ್ಯಾಕ್ಸು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಗಾಡಿ ಪ್ರೈಸು ಏಕಕ್ಕೆ ಹೋಗುತ್ತೆ. ಅದೇ ಲೀಗಲಿ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೋದಿತ್ತು. ಅದರ್ ಪಾಸಿಂಗ್ ಆಗಿರೋದ್ರಿಂದ ಇವಾಗ ಯಾವುದೇ ರೀತಿ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಅವನು ರೋಡ್ ಟ್ಯಾಕ್ಸು ಕಟ್ಟೋಕ್ಕಾಗಲ್ಲ. ಎಲ್ಲನ ತೂಕಕ್ಕೆ ಗಾಡಿ ಡಾಕ್ಯುಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಒಳ್ಳೆ ಕೆಲಸ ಎನಿ ಪಾಸಿಂಗ್ ಗಾಡಿ ಸೇಮ್ ಇಲ್ಲೇ ನೋಡೋದು ಒಂದು ಹಳ್ಳಿಗೆ ಹೋದ್ರು ಬರೀ ಅದರ್ ಪಾಸಿಂಗ್ ಗಾಡಿಗಳೇ. ಯಾರು ಅವ್ರ ಹೆಸರಿಗೆ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲೇ ಗಾಡಿ ಓಡಿಸ್ತಾ ಇದ್ದಾರೆ. ಆ ರೋಡ್ ಸೇಫ್ಟಿದು ಮತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಡಾಕ್ಯುಮೆಂಟ್ ಅನ್ನೋದ್ರ ಬಗ್ಗೆ ದಯವಿಟ್ಟು ಅವರಿಗೆ ಯಾವುದೇ ಗಾಡಿ ತೊಗೊಂಡಿರ್ತಾರಲ್ಲ ಅವರಿಗೆ ಅವೇರ್ನೆಸ್ ಇಲ್ಲ. ಡಾಕ್ಯುಮೆಂಟ್ ಅಂದ್ರೆ ಏನು, ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕಾ ಬೇಡವಾ, ಅಥವಾ ಬೇರೆ ನೇಮಲ್ಲಿ ತಗೊಂಡು ಎಂಜಾಯ್ ಮಾಡಿಬಿಡೋಣ ಅನ್ನೋ ಥರ ಬರೀ ಲಕ್ಸುರಿ ಗಾಡಿಗಳು, ಬೇರೆ ಗಾಡಿಗಳು, ಸ್ಟ್ಯಾಂಡ್ರು ಎಲ್ಲ ಗಾಡಿಗಳು ಬರೀ ಅದೇ ಪಾಸಿಂಗ್. 10 ನಿಮಿಷ ಕಣ್ಮುಚ್ಚಿ ತೆಗೆಯುವಷ್ಟೊತ್ತಿ 2 ಗಾಡಿ ಅದರ್ ಪಾಸಿಂಗ್ ಗಾಡಿ ಇಡೀ ಕರ್ನಾಟಕದಲ್ಲಿ ಓಡ್ತಾ ಇದೆ. ಎಲ್ಲ ರೋಡ್ ಟ್ಯಾಕ್ಸ್ ಕಟ್ಟದಲ್ಲೇ ಓಡಿಸ್ತಾರೆ, ಎಲ್ಲ ವಂಚನೆ ಮಾಡೇ ಓಡಿಸ್ತಾ ಇರೋದು. ಸೊ ಹಂಗಾಗಿ ನಾನು ಪ್ರಾದೇಶಿಕ ಸಾರಿಗೆ ಇಲಾಖೆಯವರಿಗೆ ಅಭಿನಂದಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕಸ್ಟಮರ್ಸ್ ಅಂದರೆ ಯಾರು ಗಾಡಿ ತೊಗೊಂಡಿರ್ತೀರಾ ಅದ್ರದ್ದು ಇಂಪಾರ್ಟೆಂಟ್ ಫಸ್ಟ್ ಇಟ್ಕೊಳ್ಳಿ. ಟ್ಯಾಕ್ಸ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ, ಬಟ್ ಟ್ಯಾಕ್ಸ್ ಕಟ್ಟದಲ್ಲೇ ಮತ್ತೆ ನಿಮ್ಮ ಹೆಸರಿಗೆ ಗಾಡಿನ ಟ್ರಾನ್ಸ್ಫರ್ ಮಾಡ್ಕೊಂಡಲೇ ಗಾಡಿ ಓಡಿಸಿದ್ರೆ, ಸೊ ನಿಮ್ಮ ಹೆಸರಿಗೆ ಗಾಡಿ ಇಲ್ದಲೆ, ಡಾಕ್ಯುಮೆಂಟು ಕರೆಕ್ಟಾಗಿ ಇಲ್ದಲೆ, RC, ಇನ್ಸೂರೆನ್ಸು, DL ಇಲ್ಲ ಅಂದರೆ ಏನು ನೀವು ಗಾಡಿ ಓಡಿಸಿ ಏನಾನ ಪ್ರಾಬ್ಲಮ್ ಆದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಅವೇರ್ನೆಸ್ಸು, ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಸು ಇಲ್ಲ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗೋದನ್ನ ನಮ್ಮ ಕರ್ನಾಟಕದ ಜನತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಅವಾಗ ಅವರಿಗೆ ಅವೇರ್ನೆಸ್ ಬರುತ್ತೆ. ಕೋರ್ಟಲ್ಲಿ ಏನು ಶಿಕ್ಷೆ ಆಗುತ್ತೆ, ವಿತೌಟ್ ಡಾಕ್ಯುಮೆಂಟ್ ಯೂಸ್ ಮಾಡಿ ಯಾರನ್ನ ಆಕ್ಸಿಡೆಂಟ್ ಆಗಿ ಇವ್ರ ಕೈ ಬರೋಕ್ಕೆ ಆಗದಲ್ಲೇ ಇದ್ದಾಗ ಜೈಲಿಗೆ ಹಾಕೋದೇ ಇರ್ಬೋದು. ಸೊ ಒಂದು ಇನ್ಸೂರೆನ್ಸ್ ಕ್ಲೈಮ್ ಆಗದಿದ್ದಾಗ ಅವ್ನಿಗೆ ಹಾಕೋ ಪೆನಾಲ್ಟಿ ಇರ್ಬೋದು. ಇವೆಲ್ಲ ಒಂದು ಅವೇರ್ನೆಸ್ ಒಂದು ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಇಲ್ಲ ಯಾವುದನ್ನ ಒಂದು ಜಂಕ್ಷನ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಇದು ಪ್ಲೇ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವೇರ್ನೆಸ್ ಬರುತ್ತೆ ಡಾಕ್ಯುಮೆಂಟ್ ಅಂದರೆ ಏನು ಅಂತ. ಸೊ ದಯವಿಟ್ಟು ನೀವು ಗಾಡಿ ತೊಗೊಂಡಿರಾ ನಿಮ್ಮ ಹೆಸರಿಗೆ ಫಸ್ಟು ಡಾಕ್ಯುಮೆಂಟ್ ಮಾಡ್ಕೊಳ್ಳಿ, ಆಮೇಲೆ ಗಾಡಿನ ಯೂಸ್ ಮಾಡಿ ಅಂತ ಹೇಳ್ತಾ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ವೀಡಿಯೋ ನೋಡಿ, ನಿಮಗೆ ಒಂದು ಡೀಟೇಲ್ಸ್ ಸಿಗುತ್ತೆ. ಸೊ ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಯಾರನ್ನ ಅಪೋಸ್ ಮಾಡೋರಿದ್ದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಅಪೋಸ್ ಮಾಡ್ದಲೇ ಇರೋರಿದ್ದರೆ ಈ ವಿಡಿಯೋನ ತಿಳ್ಕೊಂಡು ಏನು ಲೀಗಲ್ ಆಗಬೇಕು ಅದು ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ನಾನು ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕೇಳ್ಕೊಳ್ಳೋದು ಒಂದು ಇಷ್ಟೇ. ಸೊ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ RC ಟ್ರಾನ್ಸ್ಫರ್ ಪ್ರೋಸೆಸ್ಸು ಏನಿದೆ ತುಂಬ ಡಿಲೇ ಇದೆ. RC ಕಾರ್ಡ್ಗಳ ಕೊರತೆ ಇದೆ, DLಗಳ ಕೊರತೆ ಇದೆ. ದಯವಿಟ್ಟು ಬೇಗ ಡಾಕ್ಯುಮೆಂಟ್ ಆದರೆ ತೊಗೊಂಡಿರೋ ಕಸ್ಟಮರ್ಗಳನ್ನು ಅವ್ರ ಹೆಸರಿಗೆ RC ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕೆ ಅಂದರೆ ಯಾರೇ ಒಬ್ಬ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಮನೆ ಹತ್ರ ನಿಲ್ಲಿಸು RC ಟ್ರಾನ್ಸ್ಫರ್ ಆಗೋವರೆಗೂ ಅಂತಂದರೆ ಯಾರೂ ನಿಲ್ಸೋಕ್ಕೆ ರೆಡಿ ಇರೋದಿಲ್ಲ. ನಾವು ಅಷ್ಟೇ ಗಾಡಿ ಕೊಟ್ಟ ಮೇಲೆ ಇಮಿಡಿಯೇಟ್ RC ಟ್ರಾನ್ಸ್ಫರ್ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದು ತಕ್ಕನಾಗಿ ಎಲ್ಲನೂ ನಾವೇ RTO ಆಫೀಸಲ್ಲಿ ಮಾಡ್ಸೋಕ್ಕಾಗಲ್ಲ. ಏಜೆಂಟ್ ಕಡೆಯಿಂದ ಕೊಟ್ಟರೆ 1.5-2 ತಿಂಗಳಾಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಸಹಕಾರ ಕೊಡಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ, ಎಲ್ಲ ಡೀಲರ್ಸ್ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಸೊ ಈ ವೀಕ್ಷಕರಿಗೆ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ ನೋಡೋದ್ರಲ್ಲ ಗಾಡಿ ಹೆಂಗೆ ಆಕ್ಸಿಡೆಂಟ್ ಆಗಿದೆ, ಏನಾಗಿದೆ ಅಂತ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ. ಸೊ ಈ ಗಾಡಿ ಬಂದು ಡೆಲ್ಲಿ ರಿಜಿಸ್ಟರ್ಡ್ ಗಾಡಿ. ಸೊ ಕಸ್ಟಮರ್ ಏನು ಮಾಡಿದ್ದಾರೆ, ಅವ್ರ ಹೆಸರಿಗೆ RC ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಆಗಿಲ್ಲ, ಏನೂ ಆಗಿಲ್ಲ. ಈ ಗಾಡಿ ವರ್ಕ್ಶಾಪ್ ಮುಂದೆ ಬಿದ್ದು 1 ವಾರ ಆಯಿತು. ಇಲ್ಲಿವರೆಗೂ ಯಾವುದೇ ಥರದ ಕಸ್ಟಮರು ಬಂದು ಏನೂ ಮಾಡ್ಕೊಂಡಿಲ್ಲ. ಯಾಕೆಂದರೆ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತೊಂದು ಆಗ್ಬೋದು. ನಾನು ಹೇಳೋದಿಷ್ಟೇ, ಒಂದು ವೆಹಿಕಲ್ನ ನೀವು ರೋಡ್ ಮೇಲೆ ಇಳಿಸ್ತೀರಾ ಅಂತ ಅಂದರೆ ಒಂದು ಡಾಕ್ಯುಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಡಾಕ್ಯುಮೆಂಟು ಲೀಗಲಾಗಿ ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ರೋಡಲ್ಲಿ ಇಳಿಸೋಕೆ ಹೋಗಬೇಡಿ. ಸೊ ಯಾವುದೇ ಥರದ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ, ನಿಮಗೋಸ್ಕರ ಅಂತ ಅಲ್ಲ. ಸೊ ಎದುರುಗಡೆ ಬರೋಣ ಒಬ್ಬ ಫ್ಯಾಮಿಲಿ ಪರ್ಸನ್ಗೋಸ್ಕರನಾದರೂ ನೀವು ಡಾಕ್ಯುಮೆಂಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಇನ್ಸೂರೆನ್ಸು ಕ್ಲೈಮ್ ಆಗಬೇಕು ಅಂದರೆ RC ನಿಮ್ಮ ಹೆಸರಲ್ಲಿರಬೇಕು, ಇನ್ಸೂರೆನ್ಸ್ ನಿಮ್ಮ ಹೆಸರಲ್ಲಿರಬೇಕು. ಸೊ ಓಡಿಸೋ ಅಂಥವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕರೆಕ್ಟಾಗಿರಬೇಕು. ಈ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗಿರುತ್ತೆ. ಸೊ ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕಾದ್ರೆ RC ನಿಮ್ಮ ಹೆಸರಲ್ಲಿದ್ದು, ಇನ್ಸೂರೆನ್ಸ್ ಅಲ್ಲ RC ಹಳೆ ಓನರ್ ಹೆಸರಲ್ಲಿದ್ದು, ಇನ್ಸೂರೆನ್ಸ್ ನಿಮ್ಮ ಹೆಸರಲ್ಲಿದ್ದು ಕ್ಲೈಮ್ ಆಗೋದಿಲ್ಲ. ಸೊ ಎಲ್ಲ ಇದ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೂ ಕ್ಲೈಮ್ ಆಗೋದಿಲ್ಲ. ಸೊ ಇದಕ್ಕೆ ಆದ ನಾನಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ದಯವಿಟ್ಟು ಈ ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಅದರ್ ಪಾಸಿಂಗ್ ಗಾಡಿ ತೊಗೊಳ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡ್ಬಿಟ್ಟು ಗಾಡಿ ತೊಗೊಳ್ಳಿ. ಏಕೆಂದರೆ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ತೊಗೊಂಡು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ 1.5 ಮಂತು 2 ಮಂತ್ಸು ತೊಗೊಳ್ತಾ ಇದೆ. ಅದರ್ ಸ್ಟೇಟ್ ಗಾಡಿಗಳು ಇನ್ನೂ ಜಾಸ್ತಿ ತೊಗೊಳ್ತಾ ಇದೆ. ಕೆಲವೊಂದು ಮಾಡಲ್ ಗಾಡಿಗಳದ್ದು NOCಗಳು ಬರ್ತಾ ಇಲ್ಲ. ಸೊ ಗಾಡಿ ತೊಗೊಂಡಿರ್ತೀರ, NOC ನಿಮ್ಮ ಕೈಗೆ ಸಿಕ್ಕಿರೋದಿಲ್ಲ, NOC ಇಲ್ದಲೆ ಗಾಡಿ ಓಡಿಸಂಗಿಲ್ಲ. ಇವಾಗ ಸಂಚಾರಿ ಪೊಲೀಸರು ಮತ್ತು RTO ಅಧಿಕಾರಿಗಳು, ನಾನು ಬೆಳಿಗ್ಗೆ ಒಂದು ನ್ಯೂಸ್ ನೋಡಿದೆ, ಅವರೇ ಆದ ಒಂದು ತಂಡ ರಚಿಸ್ಕೊಂಡು
ತೊಗೊಂಡು ಎಲ್ಲ ಐಷಾರಾಮಿ ಕಾರುಗಳು ಅದರ್ ಸ್ಟೇಟ್ ಗಾಡಿಗಳು ಯಾವುದಿರುತ್ತೆ ವಿತೌಟು ಕರ್ನಾಟಕ ರಿಜಿಸ್ಟರ್ಡ್ ಆಗದಲ್ಲೇ ಟ್ಯಾಕ್ಸ್ ಕಟ್ಟದಲ್ಲೇ ಗಾಡಿ ಓಡಿಸ್ತಾ ಇರ ನಿಮ್ಮ ಗಾಡಿನ 100% ಸೀಸ್ ಮಾಡಿ ಅದಕ್ಕೆ ಪೆನಲ್ಟಿ ಹಾಕ್ತಾರೆ. ಪ್ಲಸ್ ರೋಡ್ ಟ್ಯಾಕ್ಸ್ ಕಟ್ಟೋವರೆಗೂ ಯಾವುದೇ ಕಾರಣಕ್ಕೂ ಗಾಡಿ ಬಿಡೋದಿಲ್ಲ. ನೀವು ತೊಗೊಂಡಿರೋಂಥ ಗಾಡಿ ನೀಟಾಗಿದ್ದು ಡಾಕ್ಯುಮೆಂಟ್ ಎಲ್ಲ ನೀಟಾಗಿದ್ದರೆ ಮಾತ್ರ NOC ಸಿಗುತ್ತೆ. ಸೊ ಅಂಟಿಲ್ NOC ಬರೋವರೆಗೂ ಗಾಡಿ ರಿಲೀಸ್ ಆಗಲ್ಲ. ಸಪೋಸ್ 4 ಲಕ್ಷ ರೂಪಾಯಿ ಗಾಡಿ ನೀವು ಒಂದು 3 ಲಕ್ಷ ರೂಪಾಯಿ ತೊಗೊಂಡಿರ್ತಾರೆ, 1 ಲಕ್ಷ ರೂಪಾಯಿ ಉಳಿಸ್ತಾ ಅಂತ ಹೋಗ್ತೀರಾ. ನೀವು ತೊಗೊಂಡು ಆ ಗಾಡಿನ ರಿಪೇರಿ ಮಾಡಿಕೊಂಡು ರೋಡ್ ಟ್ಯಾಕ್ಸ್ ಕಟ್ಟೋವಷ್ಟೊತ್ತಿಗೆ ಕರ್ನಾಟಕದ ಗಾಡಿ 4 ಲಕ್ಷ ಇದ್ದರೆ ನಿಮಗೆ 4.25 5 ಲಕ್ಷ ಇರುತ್ತೆ. ನಾನು ಸುಮಾರು ಕಸ್ಟಮರ್ ಗಾಡಿಗಳನ್ನ ನಾನು ನೋಡಿದ್ದೀನಿ ಮತ್ತು ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೊಂದು ಗಾಡಿ ತೊಗೊಂಡಿದ್ದೀನಿ, ತುಂಬ ಲೆಸ್ ಡ್ರಿವನ್ ಅಂತ ಗಾಡಿ ತೊಗೊಂಡಿದ್ದೀನಿ. ಗಾಡಿ ಏನೋ ತುಂಬ ಚೆನ್ನಾಗಿರೋ ಸಿಕ್ತು. ಬಟ್ ನನಗೆ NOC ಬರೋದಕ್ಕೆ ಮಿನಿಮಮ್ 3 ಮಂತ್ಸ್ ಆಯಿತು. ನನ್ನ ಇನ್ವೆಸ್ಟ್ಮೆಂಟು 10 ಲಕ್ಷದ ಮೇಲಿತ್ತು. 10 ಲಕ್ಷಕ್ಕೆ 3 ಲಕ್ಷ ಇನ್ವೆಸ್ಟ್ಮೆಂಟು ಪ್ಲಸ್ 3 ತಿಂಗಳವರೆಗೂ ನಾನು ಗಾಡಿನೇ ಯೂಸ್ ಮಾಡಿಲ್ಲ. ಸೊ ಈ ರೀನಂಬರ್ ಕಾಸ್ಟು ಎಲ್ಲ ಲೆಕ್ಕ ಹಾಕಿದ್ರೆ ಕರ್ನಾಟಕದಲ್ಲೇ ಸೇಮ್ ರಿಜಿಸ್ಟರ್ಡ್ ಗಾಡಿ ಸಿಗುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ನ ಮತ್ತೆ ನೀವು ಪೇ ಮಾಡಬೇಕಾಗಿರುತ್ತೆ. ಸಪೋಸ್ 10-15 ವರ್ಷಕ್ಕೆ ನೀವು ಲೈಫ್ ಟೈಮ್ ಟ್ಯಾಕ್ಸ್ ಪೇ ಮಾಡಿರ್ತೀರ. ಲೈಫ್ ಟೈಮ್ ಟ್ಯಾಕ್ಸು ಅದರ್ ಸ್ಟೇಟಲ್ಲಿ ಪೇ ಆಗಿರುತ್ತೆ. ನೀವು ಕರ್ನಾಟಕಕ್ಕೆ ಬಂದು ಮತ್ತೆ ಏನನ್ನ ನೀವು ಪೇ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ಏನು ರಿಮೈನಿಂಗ್ ಇಯರ್ಸ್ ಇರುತ್ತೆ ಅದಕ್ಕೆ ಟ್ಯಾಕ್ಸ್ನ ನೀವು ಪೇ ಮಾಡಬೇಕಾಗತ್ತೆ. ನೀವು ಅಂದ್ಕೊಂಡಿರ್ತೀರ 10 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಇರುತ್ತೆ, 15 ವರ್ಷಕ್ಕೆ ಪೇಮೆಂಟ್ ಮಾಡಿರ್ತಾರೆ. ಇನ್ನು ನಾನು 2017 ಮಾಡಲು ಗಾಡಿ ತೊಗೊಂಡಿರ್ತೀನಿ, ಇನ್ನು 7 ವರ್ಷ ರಿಮೈನಿಂಗ್ ಇರುತ್ತೆ. ಆ 7 ವರ್ಷದ್ದು 7 ವರ್ಷಕ್ಕಿಂತ ಅಲ್ಲಿ 10 ಲಕ್ಷ ಟ್ಯಾಕ್ಸ್ ಇರುತ್ತೆ, ಇಲ್ಲಿ 9 ಲಕ್ಷ ಟ್ಯಾಕ್ಸ್ ಇರುತ್ತೆ. ಸಾರಿ, ಇಲ್ಲಿ 10 ಲಕ್ಷ ಟ್ಯಾಕ್ಸು ಇರುತ್ತೆ, ಅಲ್ಲಿ 9 ಲಕ್ಷ ರೂಪಾಯಿಗೆ ನಿಮಗೆ ಟ್ಯಾಕ್ಸ್ ಇರುತ್ತೆ. ಇನ್ನು 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರೆ ನನಗೆ ಗಾಡಿ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಅದು ಖಂಡಿತ ಅಲ್ಲ. ರಿಮೈನಿಂಗ್ ಇಯರ್ಸ್ ಏನಿರುತ್ತೆ ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ದಯವಿಟ್ಟು ಡಾಕ್ಯುಮೆಂಟ್ ಅನ್ನೋದು ತುಂಬ ಇದಾಗಿರುತ್ತೆ. ಇನ್ ಕೇಸ್ ಸಪೋಸ್ ಗಾಡಿ ಟ್ರಾನ್ಸ್ಫರ್ ಆಗದಲ್ಲೇ ನೀವು ಗಾಡಿ ಏನನ್ನ ಯೂಸ್ ಮಾಡಿದ್ರೆ ಹಳೆ ಓನರ್ ಯಾರು ಇರ್ತಾರೆ ಅವ್ರ ತಲೆಗೆ ಬರೋದು. ಮತ್ತು ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ನಿಮ್ಮ ಸಿಗೂ ಬರ್ಬೋದು. ಯಾಕೆಂದರೆ ಯಾರು ಇನ್ಸಿಡೆಂಟ್ ಮಾಡಿರ್ತಾರೆ ಫಸ್ಟ್ನೇ ಆರೋಪಿ ಆಗಿರ್ತಾನೆ, ಗಾಡಿ ಕೊಟ್ಟವನು ಸೆಕೆಂಡ್ನೇ ಆರೋಪಿ ಇಲ್ಲ ಫಸ್ಟ್ ಆರೋಪಿ ಆಗಿರ್ತಾರೆ. ಸೊ ಲೀಗಲಾಗಿ ಆರೋಪಿಗಳು 1 ಯಾರು 2 ಯಾರು ಅನ್ನೋದು ನನಗೆ ಅಷ್ಟೊಂದು ಕನ್ಫರ್ಮೇಷನ್ ಇಲ್ಲ. ನಾನು ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಈ ಗಾಡಿ ಏನನ್ನ ನೀವು ತೊಗೊಂಡೋಗಿ ಯಾರಿಗಾನ ಗುದ್ದಿರ್ತೀರ ಅಂದ್ಕೊಳ್ಳಿ. ಸಪೋಸ್ ಅವನು 1 ಲಕ್ಷ ರೂಪಾಯಿ ತಿಂಗಳಿಗೆ ಅರ್ನ್ ಮಾಡ್ತಿರ್ತಾನೆ, ಅವನಿಗೆ ವರ್ಷ 25 ವರ್ಷನ 30 ವರ್ಷನ ಆಗಿರುತ್ತೆ. ಅವನು ಲೈಫ್ ಟೈಮ್ ಎಷ್ಟು ದುಡಿಬೋದು ಅದಕ್ಕೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೋರ್ಟು ಒಂದು ಡಿಸೈಡ್ ಮಾಡಿ ಒಂದು ಪೇಮೆಂಟ್ನ ಇದು ಮಾಡ್ತಾರೆ. ಡಾಕ್ಯುಮೆಂಟ್ನ ಕ್ಲಿಯರ್ ಆಗಿದ್ದರೆ ಇನ್ಸೂರೆನ್ಸ್ನವರು ಸೆಟ್ಲ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಏನನ್ನ ಕರೆಕ್ಟ್ ಆಗಿಲ್ಲ ಅಂತ ಅಂದರೆ ನೀವು ನಿಮ್ಮ ಸ್ವಂತ ಹಣದಿಂದ ಬಸ್ಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿನೂ ಸೇಫ್ಟಿ ನೋಡಬೇಕು, ಬೇರೆ ಫ್ಯಾಮಿಲಿನೂ ನಿಮ್ಮ ಫ್ಯಾಮಿಲಿ ಅಂತ ನೋಡಿಕೊಂಡು ದಯವಿಟ್ಟು ಗಾಡಿ ಓಡಿಸಿ. ಸೊ ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಹಿಂಗೆ ಇಟ್ಕೊಂಡಿರ್ತೀರಾ, ಹಿಂಗೆ ಟರ್ನ್ ಮಾಡ್ತಿರ್ತೀರಾ, ಹಿಂಗೆ ಇಟ್ಕೊಂಡ್ಬಿಟ್ಟು ಲೆಫ್ಟಿಗೆ ಟರ್ನ್ ಮಾಡ್ತಿರ್ತೀರಾ, ಒಂದು ಇಂಡಿಕೇಟರ್ ಹಾಕಲ್ಲ ಏನೂ ಇಲ್ಲ. 2 ವೀಲರಲ್ಲಿ ಓಡಿಸೋಂಥವ್ರು. ಸೊ ಕಾರಲ್ಲೂ ಅಷ್ಟೇ, ಕಾರಲ್ಲಿ ನಾವು ನೋಡ್ತಾ ಇರ್ತೀವಿ ಇಂಡಿಕೇಟರ್ ಹಾಕಲ್ಲ ಏನೂ ಇಲ್ಲ, ಸಡನ್ನಾಗಿ ಬ್ರೇಕ್ ಹೊಡ್ಬಿಟ್ಟು ರೈಟಿಗೆ ಟರ್ನ್ ಮಾಡ್ತಿರ್ತೀರಾ. ನೀವು ನೋಡಿದ್ರೆ ಮೊಬೈಲಲ್ಲಿ ಮಾತಾಡ್ತಿರ್ತೀರ. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ನೀವೇನೋ ಸೇಫ್ಟಿ ಆಗಿರ್ತೀರ, ಹಿಂದ್ಗಡೆ ಬರೋರು ಸೇಫ್ಟಿ ಇರಬೇಕು, ಮತ್ತು ಆ ಕಡೆಯಿಂದ ಪಾಸ್ ಆಗೋರು ಅವ್ರಿಗೂ ಸೇಫ್ಟಿ ಇರಬೇಕು. ಯಾಕೆಂದರೆ ಆ ಮನೆಗೆ ಆಧಾರ ಸ್ತಂಭ ಒಬ್ಬ ಮನುಷ್ಯ ಇರ್ತಾನೆ, ಆಧಾರ ಸ್ತಂಭನೇ ಹೋದರೆ ಅವ್ರ ಫ್ಯಾಮಿಲಿ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ಬರ್ಬೋದು, ಬಟ್ ಲೈಫ್ ಟೈಮು ಅವ್ರ ಫ್ಯಾಮಿಲಿನ ಯಾರೂ ನೋಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಫ್ಯಾಮಿಲಿನಲ್ಲಿ ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಯಸ್ಸಾದವ್ರು ಇರ್ತಾರೆ, ಮತ್ತು ಅದಾದಮೇಲೆ ಮೆಡಿಷನ್ಸು, ಅದಾದಮೇಲೆ ಒಬ್ಬರನ್ನ ಎತ್ತಿ ಇಳಿಸೋ ಥರ ಇರುತ್ತೆ. ಸೊ ನಾವು ಹೋಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ರೋಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನಿಮಗಿಂತ ಎದುರುಗಡೆ ಬರೋ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅವ್ರ ಫ್ಯಾಮಿಲಿ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ದಯವಿಟ್ಟು ಗಾಡಿ ತೊಗೊಬೇಕಾದ್ರೆ 100 ಸರಿ ಚೆಕ್ ಮಾಡಿ. ಅದರ್ ಸ್ಟೇಟು ಪಾಸಿಂಗ್ ಯಾರನ್ನ ಗಾಡಿ ರೋಡಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇವತ್ತೇ ಮನೇಲಿ ನಿಲ್ಲಿಸ್ಬಿಡಿ. ಅಂಟಿಲ್ ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಆಗಬೇಕು, ಇಲ್ಲಾಂದರೆ ರೋಡ್ ಟ್ಯಾಕ್ಸ್ ಪೇ ಆಗೋವರೆಗೂ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋಕೋಬೇಡಿ. ಇನ್ ಕೇಸ್ ಗಾಡಿ ಏನೋ ಓಡಿಸ್ತಾ ಇದ್ದರೆ 3 ಲಕ್ಷ ಫೈನ್ ಬೀಳುತ್ತೋ, 4 ಲಕ್ಷ ಬೀಳುತ್ತೋ, ಫೈನ್ ಜೊತೆಗೆ ಪ್ಲಸ್ ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಸೊ ಇದೊಂದು ಅವೇರ್ನೆಸ್ ಒಂದು ವೀಡಿಯೋ. ನಾನು ಬೆಳಗ್ಗೆ ಮಾರ್ನಿಂಗು ವೀಡಿಯೋ ನೋಡಿರೋದ್ರಿಂದ ನನಗೆ ಅನಿಸಿರೋದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ನಿಮಗೆ ಯಾರಿಗಾನ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ, ಯಾರಿಗಾನ ನೆಸೆಸಿಟಿ ಇದ್ದರೆ ಈ ವಿಡಿಯೋನ ಪಾಸ್ ಮಾಡಿ. ಇನ್ ಕೇಸ್ ಇನ್ಫಾರ್ಮೇಟಿವ್ ಇಲ್ಲ ಅಂತ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.